ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ದಸರಾ ಗಜರಾಜ ಅರ್ಜುನ ಸ್ಮಾರಕ ಲೋಕಾರ್ಪಣೆ. ಸಚಿವ ಈಶ್ವರ್ ಖಂಡ್ರೆ ಭಾವನಾತ್ಮಕ ನಮನ. ನಾರಾಯಣಪುರ ವಾಡಿ ಗ್ರಾಮಕ್ಕೆ ಶಾಸಕ ಶರಣು ಸಲಗರ್ ಭೇಟಿ. ಜನರ ಸಮಸ್ಯೆಗಳಿಗೆ ಸ್ಪಂದನೆ. ಕದಂಬ ನ್ಯೂಸ್ ವರದಿ ಬಳಿಕ ಅಧಿಕಾರಿಗಳ ಎಚ್ಚರಿಕೆ. 7 ದಿನಗಳಲ್ಲಿ ಕಾಮಗಾರಿ ಆರಂಭಕ್ಕೆ ಸೂಚನೆ. ಕೊಳಚೆ ನೀರಿನ ಸಮಸ್ಯೆ ತೀವ್ರ. ಚರಂಡಿ ಸ್ವಚ್ಛಗೊಳಿಸಲು ಮನವಿ. ಸುದ್ದಿಯ ವಿವರಗಳು. ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಹೆಮ್ಮೆಯ ಅರ್ಜುನ ಆನೆಯ ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದಬ್ಬಳಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಇಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4, 2023ರಂದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. 2.5 ವರ್ಷಗಳ ನಂತರ ಇಂದು ಅರ್ಜುನ ಆನೆಯ ಸ್ಮಾರಕ ಲೋಕಾರ್ಪಣೆಗೊಂಡಿದ್ದು, ಈ ವೇಳೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಇತರರು ಭಾಗವಹಿಸಿದರು. ಸುಮಾರು 10 ಅಡಿ ಎತ್ತರ, 13 ಅಡಿ ಉದ್ದದ ಅರ್ಜುನ ಆನೆಯ ಸ್ಮಾರಕವನ್ನು ಮೂಲ ಸ್ವರೂಪದಂತೆ ಪ್ರತಿಕೃತಿ ನಿರ್ಮಿಸಲಾಗಿದೆ. ಎಂದಿನಿಂದ ಈ ಪ್ರದೇಶ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದ್ದು, ಪ್ರವಾಸಿಗರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಇದರ ಜೊತೆಗೆ ಅರ್ಜುನ ಆನೆಯು ಪಾಲ್ಗೊಂಡ ಹುಲಿ, ಕಾಡಾನೆ, ಚಿರತೆ ಸೇರಿದಂತೆ ಇತರ ವನ್ಯ ಪ್ರಾಣಿಗಳ ಯಶಸ್ವಿ ಸೆರೆ ಕಾರ್ಯಾಚರಣೆಯ ಭಾವಚಿತ್ರಗಳನ್ನು ಪ್ರದರ್ಶಿಸುವ ಮೂಲಕ ಅರ್ಜುನನ ಸಾಧನೆ ಹಾಗೂ ಪರಾಕ್ರಮದ ಸಾರವನ್ನು ವರ್ಣಿಸಲಾಗಿದೆ. ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ವಾಡಿ ಗ್ರಾಮಕ್ಕೆ ಶಾಸಕ ಶರಣು ಸಲಗರ್ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ಗ್ರಾಮದ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಕುರಿತು ಸಮಾಲೋಚನೆ ನಡೆಸಿದರು. ಈ ವೇಳೆ ಗ್ರಾಮಸ್ಥರು ಸಿಸಿ ರಸ್ತೆ ನಿರ್ಮಾಣ, ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕ ಶರಣು ಸಲಗರ್ ಅವರು ರೈತರ ಹೊಲಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಬಳಿಕ ಗ್ರಾಮದಲ್ಲಿ ಸುತ್ತಾಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಕೆಲವೊಂದು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲು ಸೂಚನೆ ನೀಡಿದರು. ಉಳಿದಿರುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಬೀದರ್ ತಾಲೂಕಿನ ಜನವಡ ಗ್ರಾಮ ಪಂಚಾಯಿತಿಯಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಜಲ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ವಿಳಂಬದ ವಿರುದ್ಧ ಗ್ರಾಮಸ್ಥರು ಹಾಗೂ ಸಮಾಜ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಕದಂಬ ನ್ಯೂಸ್ ವರದಿ ಬಳಿಕ ಸಹಾಯಕ ಕಾರ್ಯನಿರ್ವಹಣಾ ಅಭಿಯಂತರರ ರಾಜ್ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಈಗಾಗಲೇ 3 ಬಾರಿ ಗ್ರಾಮಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಲಾಗಿದೆ. ಕಾಮಗಾರಿ ವಿಳಂಬವಾಗಿರುವುದನ್ನು ಗಮನಿಸಿ ಗುತ್ತಿಗೆದಾರರಿಗೆ 7 ದಿನಗಳೊಳಗೆ ಕಾಮಗಾರಿ ಆರಂಭಿಸಲು ಸೂಚನೆ ನೀಡಲಾಗಿದೆ. ಕಾಮಗಾರಿ ಆರಂಭಿಸದಿದ್ದಲ್ಲಿ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಕಚೇರಿಗೆ ಏಪ್ರಿಲ್ ತಿಂಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತೇನೆ. ಜನವಾಡ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ನಾನು 3 ಸಲ ಆ ಗ್ರಾಮಕ್ಕೆ ಭೇಟಿ ನೀಡಿ ಈಗಾಗಲೇ ಗುತ್ತಿಗೆದಾರರ ವಿಳಂಬ ಆಗಿತ್ತು. JJM ಕಾಮಗಾರಿ, ಆ ಕಾಮಗಾರಿ ಕಂಪ್ಲೀಟ್ ಗ್ರಾಮ ಎಲ್ಲ ತಿರುಗಾಡಿ ನೋಡಿ ಮತ್ತು ಆ ಗುತ್ತಿಗೆದಾರನ ಕರೆಸಿ ತಿಳಿಸಿ ಹೇಳಿ ವಿತಿನ್ 7 ಡೇಸಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡಿ ಪೂರ್ಣಗೊಳಿಸಿ ಗ್ರಾಮಸ್ಥರಿಗೆ ಹಸ್ತಾಂತರಿಸಬೇಕು ಅಂತ ತಿಳಿಸಿದ್ದೀನಿ. ಒಂದು ವೇಳೆ 7 ದಿನ ಒಳಗೆ ಕಾಮಗಾರಿ ನೀವು ಪ್ರಗತಿ ಮಾಡಲಿಲ್ಲ ಅಂದ್ರೆ ಟೆಂಡರ್ ನಿಯಮಗಳ ಪ್ರಕಾರ ಕ್ರಮ ತೆಗೆದುಕೊಳ್ಳೋ ಅಂತ ಹೇಳಿದ್ದೀನಿ. ಮತ್ತು 5ನೇ ತಾರೀಕಿಗೆ ನೋಟಿಸ್ ಕೊಟ್ಟು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ. ಟೆಂಡರ್ ಯಾವ ವಿಷಯದಾಗ ಆಗಿದೆ ಸರ್? ಅದು ಟೆಂಡರು 2023ದಾಗ ಆಗೈತೆ ಸರ್. 9 ತಿಂಗಳೊಳಗೆ ಕೆಲಸ ಮುಗಿಸ್ಬೇಕಾಗಿತ್ತು, ಅದು ಮುಗಿಸಿದಿಲ್ಲ. ನಾ ಬಂದ್ಮೇಲೆ ಆ ಗ್ರಾಮದ PDO ಅವರು ಎಲ್ಲ ಹೇಳಿದ ನಂತರ ಆ ಗ್ರಾಮಕ್ಕೆ 3 ಸಲ ಭೇಟಿ ನೀಡಿ ಸದ್ಯಕ್ಕೆ ಬೇಸಿಗೆ ಇದ್ದಕ್ರವಾಗಿ ಏನೇನು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಮಾಡಿಸಿದ್ದೀನಿ ಸರ್. ಈಗ ಕಾಂಟ್ರಾಕ್ಟರ್ ಹೆಂಗೆ ಮಾಡ್ಯಾರ ಸರ್ ಅಂದ್ರೆ
ಕೆಲವೊಂದ್ ಕಡೆ ನಳಗಳು ಕೂಡ್ಸ್ಯಾರ, ಬಾಕ್ಸ್ ಕೂಡ್ಸ್ಯಾರ. ಅದು. ಇನ್ನೂ ಒಂದ್ ಸೈಡ್ ಪೂರ್ತಿ 100 ಮನೆಗಳಿಗೆ ಟೋಟಲಿ ನಳನೂ ಇಲ್ಲ, ಪೈಪ್ ಲೈನು ಇಲ್ಲ. ಇಲ್ಲ, ಮೇನ್ Box ಇಲ್ಲ, ಮತ್ತೆ ಅದು- ನಾನು ಹೋಗಿದ್ದೀನಿ. ಮೇನ್ ರೈಸಿಂಗ್ ಮ್ಯಾನ್ ಕಾಮಗಾರಿ ಆಗಿಲ್ಲ. ಆ ರೈಸಿಂಗ್ ಮ್ಯಾನ್ ಕಾಮಗಾರಿ 150 mm ಡಯಾ ಪೈಪ್ ತಂದು ಫಸ್ಟ್ ರೈಸಿಂಗ್ ಮ್ಯಾನ್ ಕಾಮಗಾರಿ ಸ್ಟಾರ್ಟ್ ಮಾಡ್ರಿ. ಆನಂತರ ನಳಕ್ಕೆ ನೀರು ಬಿಡೋಣ. ಆಮೇಲೆ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಇದ್ರು ಮಾಡಿಸ್ಬಿಡೋಣ. ಮೊದಲು ಜನರಿಗೆ ನೀರು ಕುಡಿಸೋಣ ವ್ಯವಸ್ಥೆ ಮಾಡ್ಬೇಕಂತ ಕಾಂಟ್ರಾಕ್ಟರ್ ತಿಳಿಸಿ ಹೇಳಿ ನೋಟಿಸ್ ಕೊಟ್ಟಿದ್ವಿ. ಈಗ ಎಷ್ಟು ದಿವಸ ಒಳಗಾಗಿ ಮಾಡ್ಬೇಕಂತೀರಿ ಸರ್ ಅವ್ರು ಗೊತ್ತಿಲ್ಲ. ಈಗ ನಾವು 7 days ಒಳಗೆ ಸ್ಟಾರ್ಟ್ ಮಾಡ್ಬೇಕಂತ ನೋಟಿಸ್ ಕೊಟ್ಟಿನಿ ಸರ್. ಅದು ಒಂದು ಮಾಡಿಲ್ಲ ಅಂದ್ರೆ ಟೆಂಡರ್ ನಿಯಮಗಳ ಪ್ರಕಾರ ಅವ್ರ ಮೇಲೆ ಕ್ರಮ ತಗೋಬೇಕಂತ ಮೇಲಾಧಿಕಾರಿಗೆ ಶಿಫಾರಸು ಮಾಡ್ತೀವಿ. ಚಿಟ್ಟಗುಪ್ಪ ತಾಲೂಕಿನ ಬೊರಳ ಗ್ರಾಮದಲ್ಲಿ ಚರಂಡಿಗಳ ಅವ್ಯವಸ್ಥೆ ತೀವ್ರವಾಗಿದ್ದು ಎಲ್ಲೆಂದರಲ್ಲಿ ಕಸ ಕಡ್ಡಿಗಳು ಜಮೆಯಾಗಿರುವುದರಿಂದ ಗ್ರಾಮದಲ್ಲಿ ದುರ್ವಾಸನೆ ವ್ಯಾಪಿಸಿದೆ ಎಂದು ಗ್ರಾಮದ ನಿವಾಸಿ ಮಾರುತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ದಿನಗಳಿಂದ ಚರಂಡಿ ಸ್ವಚ್ಛಗೊಳಿಸದೇ ಇರುವುದರಿಂದ ಕೊಳಚೆ ನೀರು ರಸ್ತೆಗಳಲ್ಲೇ ನಿಂತು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ ಎಂದು ಆರೋಪಿಸಲಾಗಿದೆ. ಚರಂಡಿಗಳಲ್ಲಿ ಕಸ ತುಂಬಿಕೊಂಡು ನೀರು ಸರಾಗವಾಗಿ ಹರಿಯದೆ ದುರ್ವಾಸನೆ ಹರಡುತ್ತಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚರಂಡಿಗಳ ಸಮೀಪದಲ್ಲಿರುವ ಕುಡಿಯುವ ನೀರಿನ ಮೂಲಗಳು ಕಲುಷಿತವಾಗುವ ಆತಂಕ ಎದುರಾಗಿದ್ದು ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಮಕ್ಕಳು ಹಾಗೂ ವೃದ್ಧರು ದುರ್ವಾಸನೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದು ಮಳೆ ಬಂದರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ತಕ್ಷಣವೇ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬೋರಳ ಗ್ರಾಮಕ್ಕೆ ಭೇಟಿ ನೀಡಿ ಚರಂಡಿ ಸ್ವಚ್ಛಗೊಳಿಸುವ ಕಾರ್ಯ ಕೈಗೊಂಡು ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಲು ಶಾಶ್ವತ ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪೈಪ್ ಹಾಕಿದ್ರು ಗಲೀಜ್ ಆಗಲ್ದು, ಪೈಪ್ ಹಾಕಲ್ರು ಎಲ್ಲ ಮಾಡ ಹಿಂಗೆ ನೀರ್ ಬಿಟ್ರ ಕಾಲಿನ ಬರಬರ್ರಿ ಮಾಡ್ಯಾರ. ಕಾಲಿನ ನೋಡ್ರಿ ಯಾವ ರೀತಿ ಅದ್ರ ನೋಡ್ರಿ ಹಾದಿ ನೋಡ್ರಿ ಓಡಾಡ್ತಾ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾ ಹಿಂಗ ಇದ್ರ ಸಾಯ್ಬೇಕ ಮಕ್ಕಳು. ಬೀದರ್ ಜಿಲ್ಲೆಯ ಚಿಡುಗುಪ್ಪ ತಾಲೂಕಿನ ಉಡುಪನಹಳ್ಳಿ ಪಂಚಾಯತ್ ಬರುವಂತ ಕಾರ್ಪಕ್ವಳ್ಳಿ ಊರ ಅದ ನೋಡ್ರಿ. ಇದು ಹೆಂಗದ ನೋಡ್ರಿ, ಗೋಜ ನೋಡ್ರಿ ಪೂರ ಎಲ್ಲ ನಿಂತದ. ಮುಂದಕ್ಕೆ ಹೋಗ್ಲಾಕ ಸಪ್ಲೈ ಮಾಡಾಕ ಇದು ಇಲ್ಲ, ನೀರಿಲ್ಲ. ಸಪ್ಲೈ ಮಾಡಾಕ ಹೋಗ್ಲಾಕ ನೀರು ಹೋಗ್ಲಾಕ ಇದು ಇಲ್ಲ. ಗೊಜ್ಜು ನೋಡ್ರಿ ಹೆಂಗಿದ ಪೂರ ನೋಡ್ರಿ. ಇದು ಏನದ ಇದು ವಿಡಿಯೋ ಅವ್ರು ಹೇಳಿ ಎಷ್ಟು ಸರಿ ಹೇಳಿದ್ರು ಭೀ ಅವ್ರು ನತ್ತ ತಗೊಳತ್ತ ಇಲ್ಲ. ಮ್ಯಾಲ ಅಧಿಕಾರಿಗಳಿಗೆ ಗಮನಕ್ಕ ಹೇಳತ್ರ ಭೀ ಅರ್ಥ ಆಗಲ್ಲ ಅವ್ರಿಗೆ. ಭಾಲ್ಕಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರತ ಗ್ಯಾಸ್ ಸಿಲಿಂಡರ್ ಕೊರತೆ ತೀವ್ರಗೊಂಡಿದ್ದು ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಾಶ್ಚಾತ್ಯ ದೇಶಗಳ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಗ್ಯಾಸ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ ಎನ್ನಲಾಗುತ್ತಿದ್ದು ಅನೇಕ ಕುಟುಂಬಗಳು ಸಮಯಕ್ಕೆ ಸಿಲಿಂಡರ್ ಪಡೆಯಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗಗಳ ಭಾರತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ನಿಂತಿರುವ ದೃಶ್ಯ ಸಾಮಾನ್ಯವಾಗಿದೆ. ಬುಕ್ಕಿಂಗ್ ಮಾಡಿದರೂ ಹಲವು ದಿನಗಳವರೆಗೆ ಸಿಲಿಂಡರ್ ವಿತರಣೆ ಆಗುತ್ತಿಲ್ಲ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಿಣಿಯರು ಅಡುಗೆ ಕಾರ್ಯ ನಡೆಸಲು ತೊಂದರೆ ಅನುಭವಿಸುತ್ತಿದ್ದು ಹೋಟೆಲ್ಗಳು ಹಾಗೂ ಸಣ್ಣ ವ್ಯಾಪಾರಿಗಳ ಮೇಲೂ ಇದರ ಪರಿಣಾಮ ಬೀರಿದೆ. ಸಿಲಿಂಡರ್ ಬುಕ್ಕಿಂಗ್ ಮಾಡಿದ ಬಳಿಕವೂ ಸಮಯಕ್ಕೆ ಸರಿಯಾಗಿ ಗ್ಯಾಸ್ ದೊರೆಯುತ್ತಿಲ್ಲ. ಪ್ರತಿದಿನ ಏಜೆನ್ಸಿಗೆ ಅಲೆದಾಡುವ ಪರಿಸ್ಥಿತಿ ಬಂದಿದೆ ಎಂದು ಗ್ರಾಹಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಭಾರತ ಗ್ಯಾಸ್ ಏಜೆನ್ಸಿಗಳು ತಕ್ಷಣ ಹೆಚ್ಚುವರಿ ಸಿಲಿಂಡರ್ ಪೂರೈಕೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು. ಜನರ ಸಂಕಷ್ಟ ನಿವಾರಣೆಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅವ್ರ ಮನೆ ಕುಂತ ತಗೊಳತ್ತಾರೆ ಸರ್, ಮಸ್ತ್ ನಾಲ್ಕು ಬಂದು ತಗೊಳತ್ತಾರೆ ಸರ್. ಇಲ್ಲಿ ನಮ್ ಬಿಡ್ರಿ ಪಾಪ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳು ಹೊಡ್ರ ನೋಡ್ರಿ ಅವ್ರಿಗೆ ಭವಿಷ್ಯ
ಸುವೇಂದು ಅಧಿಕಾರಿ ಅವರ ಆಪ್ತ ಚಂದ್ರನಾಥ್ ರಾತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದು ಆರೋಪಿಗಳನ್ನು ಬಂಧಿಸಲು ವಿಶೇಷ ತಂಡಗಳನ್ನು ರಚಿಸಿ ತೀವ್ರ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಪಶ್ಚಿಮ ಬಂಗಾಳ ರಾಜ್ಯದ ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಬುಧವಾರ ರಾತ್ರಿ ನಡೆದ ಈ ಗುಂಡಿನ ದಾಳಿ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಬಿಜೆಪಿ ಇದನ್ನು ಗುರಿಯಾಗಿಸಿ ನಡೆಸಿದ ಹತ್ಯೆ ಎಂದು ಆರೋಪಿಸಿದ್ದು, ಘಟನೆ ಬಳಿಕ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಮಾಧ್ಯಮ ಗ್ರಾಮ ದೋಹಾರಿಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಇದರ ಬೆನ್ನಲ್ಲೇ ಪರಿಸ್ಥಿತಿ ನಿಯಂತ್ರಣದಲ್ಲಿಡಲು ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬುಧವಾರ ರಾತ್ರಿ ಸುಮಾರು 10:30 ವೇಳೆಗೆ ಚಂದ್ರನಾಥ್ ರಾತ್ ಅವರು ಕೋಲ್ಕತ್ತಾದಿಂದ ಮಾಧ್ಯಮ ಗ್ರಾಮದಲ್ಲಿರುವ ತಮ್ಮ ಮನೆಗೆ ಕಾರಿನಲ್ಲಿ ಮರಳುತ್ತಿದ್ದರು. ಈ ವೇಳೆ ದುಲಾಲ್ತಾ ಪ್ರದೇಶದ ಬಳಿ ಬೈಕ್ಗಳಲ್ಲಿ ಬಂದ ದುಷ್ಕರ್ಮಿಗಳು ಅವರ ವಾಹನವನ್ನು ಅಡ್ಡಿಗಟ್ಟಿ ಗುಂಡಿನ ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ ಚಂದ್ರನಾಥ್ ರಾತ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಕಾರು ಚಾಲಕ ಬುದ್ಧದೇವ್ ಬೇರಾಗೌಡ ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಅವರಿಗೆ ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರ ಪ್ರಕಾರ ದಾಳಿಕೋರರು 6 ರಿಂದ 10 ಸುತ್ತು ಗುಂಡು ಹಾರಿಸಿರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ঢোকাচ্ছিস কেন? টেলি নেই মনোপটটা আবার তাদের মধ্যে আপনার করিনি, কাজের সূত্রে বেড়ায়। আমি কোথায় আছি একটু सुन रहा हूँ। आराम से लिया तो हाँ जांच किया जा रहा है। अभी यहाँ पीओ पे आए थे, वो कुछ बता नहीं सकता अभी कुछ नहीं। पीओ पे वो इन्वेस्टिगेशन के पर्पस पे आए थे बस, और कुछ बता वही जो है वही इन्वेस्टिगेशन किया हम लोग ने, क्या कुछ बता नहीं पाएंगे अभी कुछ बता नहीं पाएंगे। मिला पूछ लीजिए, मिला ही ऑनलाइन ही जा रहा है, ऑनलाइन पूछ लीजिए। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.